Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು SCP ಸಿಲೆಬಸ್ ಆಗಿದೆ ಫಸ್ಟ್ ಸೆಮ್ BCom ಅವ್ರದ್ದು. ಸೊ ಅದರಲ್ಲಿ ಚಾಪ್ಟರ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಯಾವುದು ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ. ಸೊ ನಾನು ಆಲ್ರೆಡಿ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2ನ ಪಾರ್ಟ್ 3 ಒಳಗೂ ಆಲ್ರೆಡಿ ಅಪ್ಲೋಡ್ ಮಾಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಪ್ಲೀಸ್ ಆ ಒಂದು ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ ಹೇಳಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೆಸರ್ಟಿಫಿಕೇಶನ್ ಬಗ್ಗೆ ಹೇಳಿದ್ದೆ, ಈ ಒಂದು ವಿಡಿಯೋದಲ್ಲಿ ಸಾಯಿಲ್ ಎರೋಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಯಿಲ್ ಎರೋಷನ್ ಅಂದರೆ ಏನು ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್ ಅಂದರೆ ಏನು, ಅದ್ರ ಕಾಸಸ್ ಏನು, ಎಫೆಕ್ಟ್ಸ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾವು ಸಾಯಿಲ್ ಎರೋಷನ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ, ಆಯಿತಾ. ಸೊ ಸಾಯಿಲ್ ಎರೋಷನ್ ಅಂದರೆ ಏನು? ಇಟ್ ಈಸ್ ದ ಪ್ರೋಸೆಸ್ ವೇರ್ ದ ಟಾಪ್ ಲೇಯರ್ ಆಫ್ ಸಾಯಿಲ್ ಈಸ್ ರಿಮೂವ್ಡ್ ಬೈ ವಿಂಡ್, ವಾಟರ್ ಆರ್ ಹ್ಯೂಮನ್ ಆಕ್ಟಿವಿಟೀಸ್. ಸೊ ಇಲ್ಲಿ ಸಾಯಿಲ್ ಎರೋಷನ್ ಅಂದರೆ ಏನು ಅಂದರೆ, ಇವಾಗ ಸಾಯಿಲ್ ಲೇಯರ್ಸ್ ಇರುತ್ತಲ್ವಾ, ಸಾಯಿಲ್ ಲೇಯರ್ಸಲ್ಲಿ ಫಸ್ಟ್ ಪಾರ್ಟ್ ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲ್ ಏನಾಗುತ್ತೆ ಅಂದರೆ ರಿಮೂವ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ. ಸೊ ರೀಸನ್ ಏನು ಅಂದರೆ, ಇಲ್ಲ ಅಂದರೆ ಈ ಒಂದು ಟಾಪ್ ಲೇಯರೇನೆ ಅಲ್ಲಿ ರಿಮೂವ್ ಆಗೋಗುತ್ತೆ. ಯಾಕೆ ಅಂದರೆ ಒಂದು ವಿಂಡಿಂದ, ಅಂದರೆ ಜಾಸ್ತಿ ಗಾಳಿ ಬೀಸ್ದಂಗೆ ಏನಾಗುತ್ತೆ ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲ್ ಬೇರೆ ಕಡೆ ಹೋಗುತ್ತೆ, ಆವಾಗ ಲ್ಯಾಂಡ್ ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಅಥವಾ ವಾಟರ್, ಇವಾಗ ವಾಟರ್ ಅಂದಿದ ತಕ್ಷಣ ಅದು ತುಂಬ ಜಾಸ್ತಿ ಮಳೆ ಬಂದರೆ ಅಥವಾ ತುಂಬ ಜಾಸ್ತಿ ಇವಾಗ ಸಿ ಹತ್ರನೋ ಅಥವಾ ಕೆನಲ್ಸ್ ಹತ್ರನೋ ಮನೆ ಏನಾದ್ರು ಅಲ್ಲೇನಾದ್ರು ಲ್ಯಾಂಡ್ ಏನಾದ್ರು ಇತ್ತು ಅಂದರೆ ಅಲ್ಲಿ ಜಾಸ್ತಿ ಓವರ್ ಆಗಿ ನೀರಿದ್ರೂ ಕೂಡ ಲ್ಯಾಂಡ್ ಅದ್ರ ಫರ್ಟಿಲಿಟಿ ಅಥವಾ ಟಾಪ್ ಲೇಯರ್ ಆಫ್ ದಿ ಸಾಯಿಲ್ ಏನಿದೆ ಅದು ಕಡಿಮೆ ಆಗುತ್ತಲ್ವ. ಅಥವಾ ಹ್ಯೂಮನ್ ಆ್ಯಕ್ಟಿವಿಟೀಸ್, ಇವಾಗ ಮೈನಿಂಗು ಅಥವಾ ಓವರ್ ಗ್ರೇಸಿಂಗು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲ್ ಏನಿದೆ ಅದು ವ್ಯಾನಿಷ್ ಆಗುತ್ತೆ ಅಥವಾ ರಿಮೂವ್ ಆಗುತ್ತೆ. ಸೊ ಅದನ್ನು ನಾವು ಸಾಯಿಲ್ ಎರೋಷನ್ ಅಂತ ಹೇಳಿ ಕರಿತೀವಿ, ಆಯಿತಾ. ಸೊ ಇವಾಗ ಇನ್ನೊಂದ್ಸತಿ ಹೇಳೋದಾದ್ರೆ ಸಾಯಿಲ್ ಎರೋಷನ್ ಅಂದರೆ ಏನು ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲ್ ಏನಾಗುತ್ತೆ ಅಂದರೆ ರಿಮೂವ್ ಆಗುತ್ತೆ. ಯಾವ ರೀಸನಿಂದ ಅಂದರೆ ವಿಂಡು, ವಾಟರು ಅಥವಾ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಟಾಪ್ ಲೇಯರ್ ಆಫ್ ಸಾಯಿಲ್ ಏನಾದ್ರು ರಿಮೂವ್ ಆದರೆ ಅದನ್ನು ನಾವು ಸಾಯಿಲ್ ಎರೋಷನ್ ಅಂತ ಹೇಳಿ ಕರಿತೀವಿ, ಆಯಿತಾ. ಈ ಸಾಯಿಲ್ ಎರೋಷನ್ ಆಗೋ ರೀಸನ್ಸ್ ಏನೇನು ಅಥವಾ ಕಾಸಸ್ ಏನೇನು ಅಂದರೆ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ವಿಂಡ್. ಸೊ ನಾನು ಆಗಲೇ ಹೇಳ್ದಂಗೆ ಯಾವುದು ಕೂಡ ಜಾಸ್ತಿ ಇರಬಾರ್ದು, ಆಯಿತಾ. ಇವಾಗ ನೀರೇ ಆಗಿರಲಿ, ವಿಂಡೇ ಆಗಿರಲಿ ಅಥವಾ ಸನ್ಲೈಟ್ ಜಾಸ್ತಿ ಒಂದು ಕಡೆ ಎಲ್ಲರೂ ಬಿತ್ತು ಅಂದರೆ ಅದು ಜಾಸ್ತಿ ವ್ಯಾನಿಷ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದೇ ರೀತಿ ವಿಂಡೋ ಅಥವಾ ವಾಟರ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ಅದು ಕೂಡ ಅಲ್ಲಿ ಟಾಪ್ ಲೇಯರ್ ಆಫ್ ಸಾಯಿಲ್ ಏನಿದೆ ಆ ಸಾಯಿಲೇನೆ ಕೊಚ್ಕೊಂಡು ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಎರೋಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲೇ ವ್ಯಾನಿಷ್ ಆದಾಗ ಅಥವಾ ರಿಮೂವ್ ಆದಾಗ ಲ್ಯಾಂಡ್ ಅದ್ರ ಫರ್ಟಿಲಿಟಿ ಏನಿದೆ ಆ ಫರ್ಟಿಲಿಟಿ ಅನ್ನೋದೇ ಕಡಿಮೆ ಆಗುತ್ತೆ. ಸೊ ಓಕೆನಾ, ಇದು ಕೂಡ ಒಂದು ರೀಸನು. ನೆಕ್ಸ್ಟು ಓವರ್ ಗ್ರೇಸಿಂಗ್. ಸೊ ಓವರ್ ಗ್ರೇಸಿಂಗ್ ಮಾಡಿದ್ರೂ ಕೂಡ ಒಂದು ಸಾಯಿಲ್ ಟಾಪ್ ಲೇಯರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಡಿಫಾರೆಸ್ಟೇಷನ್ ಅಂದರೆ ಏನು? ಕಟಿಂಗ್ ಡೌನ್ ದಿ ಟ್ರೀಸ್ ಅಲ್ವಾ. ಸೊ ಜಾಸ್ತಿ ಮರ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಹೋದರೆ ಅಲ್ಲೇನಾಗುತ್ತೆ ಅಂದರೆ ಸಾಯಿಲ್ ಅದು ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ, ಮಿನರಲ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ನಾವು ಕ್ರಾಪ್ಸ್ಗಳನ್ನೆಲ್ಲ ಬೆಳೆಯೋಕ್ಕೆ ಆಗಲ್ಲ, ಓಕೆನಾ. ಸೊ ಇದೆಲ್ಲ ಒಂದು ಕಾಸಸ್ ಆಗಿದೆ. ಸೊ ಇದನ್ನು ನಾವು ಸಾಯಿಲ್ ಎರೋಷನ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸಾಯಿಲ್ ಕನ್ಸರ್ವೇಷನ್ ಅಂದರೆ ಏನು ಅಂದರೆ, ಇಟ್ ಈಸ್ ದ ಆಕ್ಟ್ ಆಫ್ ಸೇವಿಂಗ್ ಆರ್ ಪ್ರೊಟೆಕ್ಟಿಂಗ್ ದ ರಿಸೋರ್ಸಸ್. ಸೊ ಸಾಯಿಲ್ ಎರೋಷನ್ ಅಂದರೆ ಟಾಪ್ ಲೇಯರ್ ಆಫ್ ಸಾಯಿಲು ರಿಮೂವ್ ಆಗುತ್ತಲ್ವಾ, ಅದೇ ರೀತಿ ಸಾಯಿಲ್ ಕನ್ಸರ್ವೇಷನ್ ಅಂದರೆ ಏನು ಅಂದರೆ ಇದೊಂದು ಆ್ಯಕ್ಟ್, ಆಯಿತಾ. ಸೊ ಪ್ರೊಟೆಕ್ಷನು ಅಥವಾ ಸೇವಿಂಗ್ ಆಫ್ ದ ರಿಸೋರ್ಸಸ್ ಏನಿದೆ ಅದನ್ನೆಲ್ಲ ಸೇವ್ ಮಾಡೋದಕ್ಕೆ ಅಥವಾ ಇರೋ ರಿಸೋರ್ಸಸ್ನ ಪ್ರೊಟೆಕ್ಟ್ ಮಾಡೋದನ್ನೇ ನಾವು ಅದನ್ನು ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ, ಆಯಿತಾ. ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ದ ಸಾಯಿಲ್ ಬೈ ಪ್ರಿವೆಂಟಿಂಗ್ ದ ಸಾಯಿಲ್ ಎರೋಷನ್. ಸೊ ಈ ಒಂದು ಸಾಯಿಲ್ ಕನ್ಸರ್ವೇಷನ್ ಅನ್ನೋದನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ದ ಸಾಯಿಲ್ ಅನ್ನೋದು ಮೇಂಟೈನ್ ಆಗುತ್ತೆ, ಹಾಗೆ ಸಾಯಿಲ್ ಎರೋಷನ್ ಆಗದೆ ಇರೋ ಥರ ಪ್ರಿವೆಂಟ್ ಮಾಡುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನು ನಾವು ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇಟ್ ಈಸ್ ಅ ನೆಸೆಸರಿ ಸ್ಟೆಪ್ ಟು ಮೇಂಟೈನ್ ದ ಹೆಲ್ತಿ ಎನ್ವಿರಾನ್ಮೆಂಟ್. ಸೊ ಸಾಯಿಲ್ ಕನ್ಸರ್ವೇಷನ್ ಅನ್ನೋದನ್ನ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಹೆಲ್ತಿ ಎನ್ವಿರಾನ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಓಕೆನಾ.
ಸೊ ಇದನ್ನು ನಾವು ಸಾಯಿಲ್ ಎರೋಷನ್ ಅಂತೀವಿ. ಸೊ ಸಾಯಿಲ್ ಎರೋಷನ್ ಅಂದರೆ ಟಾಪ್ ಲೇಯರ್ ಎಲ್ಲ ವ್ಯಾನಿಷ್ ಆಗುತ್ತಲ್ಲ, ಸೊ ಈ ಟಾಪ್ ಲೇಯರ್ ವ್ಯಾನಿಷ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡೋದನ್ನ ನಾವು ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಇವಾಗ ಸಾಯಿಲ್ ಕನ್ಸರ್ವೇಷನ್ ಅಂದರೆ ಪ್ರೊಟೆಕ್ಟ್ ಮಾಡೋದಲ್ವ. ಸೊ ಯಾವ್ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡ್ಬೋದು, ಸಾಯಿಲ್ ಎರೋಷನ್ ಆಗದಿರೋ ಥರ ಯಾವ್ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡೋದು ಅಥವಾ ಮೆಷರ್ಸ್ ಏನೇನೆಲ್ಲ ನಾವು ತಗೋಬಹುದು ಅಂದರೆ, ಸೊ ಮೆಷರ್ಸ್ ಆಫ್ ಸಾಯಿಲ್ ಕನ್ಸರ್ವೇಷನ್ ನಾವು ನೋಡೋದಾದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂದರೆ ಏನು, ಸಾಯಿಲ್ ಟಾಪ್ ಲೇಯರ್ ವ್ಯಾನಿಷ್ ಆಗದಿರೋ ಥರ ಮೇಂಟೈನ್ ಮಾಡಬೇಕು ಅಂದರೆ ನಾವು ಇನ್ನೂ ಜಾಸ್ತಿ ಮರ ಗಿಡಗಳನ್ನೆಲ್ಲ ಬೆಳೆಸ್ತಾ ಹೋಗಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಇವಾಗ ಟಾಪ್ ಲೇಯರ್ ಎಲ್ಲೋ ಹೋಗಿ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಟಾಪ್ ಲೇಯರ್ ಹೋಗೋದಕ್ಕಿಂತ ಅಲ್ಲೇ ಜಾಸ್ತಿ ಮರ ಗಿಡಗಳಿದ್ರೆ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ರೊಟೇಟ್ ಆಗ್ತಿರುತ್ತೆ. ಸೊ ಅವಾಗ ನಾವೇನು ಮಾಡ್ಬೋದು ಅಂದರೆ ಸಾಯಿಲ್ ಎರೋಷನ್ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಓಕೆನಾ. ಸೊ ಅದು ಕೂಡ ಒಂದು ಫಸ್ಟ್ ಮೆಷರ್ ಆಗಿದೆ. ನೆಕ್ಸ್ಟ್ ಕ್ರಾಪ್ ರೊಟೇಷನ್. ಸೊ ಕ್ರಾಪ್ ರೊಟೇಷನ್ ಮಾಡೋದ್ರಿಂದನೂ ನಮಗೇನಾಗುತ್ತೆ ಅಂದರೆ ಸಾಯಿಲ್ ಎರೋಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆಲ್ಟರ್ನೇಟಿವ್ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಕ್ರಾಪ್ ರೊಟೇಷನ್ ಮಾಡ್ತಿರ್ಬೇಕು. ಸೊ ಇವಾಗ 3 months ಬೇರೆ ಒಂದು ಕ್ರಾಪ್ ಬೆಳೆದ್ರೆ ಇನ್ನೂ 3 months ಬೇರೆ ಕ್ರಾಪ್ ಅನ್ನೋದನ್ನ ಬೆಳೀತಾ ಹೋದರೆ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಕ್ರಾಪ್ ರೊಟೇಷನ್. ನೆಕ್ಸ್ಟ್ ಟೆರೆಸ್ ಫಾರ್ಮಿಂಗ್. ಸೊ ಟೆರೆಸ್ ಫಾರ್ಮಿಂಗ್ ಮಾಡೋ ರೀಸನಿಂದನೂ ಕೂಡ ಒಂದು ಸಾಯಿಲ್ ಎರೋಷನ್ ಅನ್ನೋದನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮಲ್ಟಿಪಲ್ ಕ್ರಾಪಿಂಗ್. ಸೊ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಕ್ರಾಪ್ನ ಹಾಕಿದ್ರು ಅಂದ್ಕೊಳ್ಳಿ, ಈಗ ಎಕ್ಸಾಂಪಲ್ ರಾಗಿ ಕ್ರಾಪ್ನ ಹಾಕಿದ್ರು ಅಂದ್ಕೊಳ್ಳಿ, ಅದ್ರ ಜೊತೆ ಇನ್ನೂ ಒಂದು ಕ್ರಾಪ್ನ ಎಕ್ಸ್ಟ್ರಾ ಬೆಳಿಬೋದು. ಸೊ ಎಕ್ಸಾಂಪಲ್ ಅವರೆಕಾಳು ಆಗಿರ್ಬೋದು ಅಥವಾ ಬೇರೆ ಯಾವ್ದಾರೋ ಒಂದು ಕಾಳುಗಳನ್ನ ನಾವು ಅಲ್ಲಲ್ಲೇ ರಾಗಿ ಪಕ್ಕದಲ್ಲೇ ಹಾಕ್ಕೊಂಡು ನಾವು ಬೆಳಿಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಕ್ರಾಪಿಂಗ್ ಮಾಡೋದ್ರಿಂದನೂ ಕೂಡ ಸಾಯಿಲ್ ಅಲ್ಲೇ ಇರುತ್ತೆ ಹೊರತು ಬೇರೆ ಕಡೆ ಹೋಗಲ್ಲ. ಸೊ ಅದರಿಂದ ಸಾಯಿಲ್ ಎರೋಷನ್ ಅನ್ನೋದು ಕೂಡ ಕ್ರಿಯೇಟ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಕಂಟ್ರೋಲ್ಡ್ ಗ್ರೇಸಿಂಗ್. ಸೊ ಗ್ರೇಸಿಂಗ್ ಅನ್ನೋದನ್ನ ಕಡಿಮೆ ಮಾಡಬೇಕು ಆ್ಯಂಡ್ ಮೇಂಟೈನ್ ಮಾಡಬೇಕು ಅಥವಾ ಮಾನಿಟರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಎರೋಷನ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್. ಸೊ ವೇಸ್ಟ್ನ ನಾವು ಅಲ್ಲಿ ಇಲ್ಲಿ ಬಿಸಾಕೋದ್ರೆ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ ಎಲ್ಲ ಮಣ್ಣಲ್ಲಿ ಮಿಕ್ಸ್ ಆಗಲ್ಲ, ಅಂದರೆ ಅದು ಸೇರ್ಕೊಳ್ದೇ ಇರೋ ರೀಸನ್ ಏನಾಗುತ್ತೆ ಅಂದರೆ ಅದರಿಂದನೂ ಕೂಡ ಸಾಯಿಲ್ ಎಫೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇದೆ ಅಲ್ಲ. ಸೊ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂದರೆ ಅದು ಬರೀ ಸಾಯಿಲ್ ಮಾತ್ರ ಅಲ್ಲ, ಅನಿಮಲ್ಸ್ಗೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ವೇಸ್ಟ್ಗಳನ್ನ ನಾವು ಪ್ರಾಪರಾಗಿ ಡಿಸ್ಪೋಸಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಎರೋಷನ್ ಅನ್ನೋದನ್ನ ನಾವು ಕಡಿಮೆ ಮಾಡ್ಬೋದು, ಅಂದರೆ ಕನ್ಸರ್ವೇಷನ್ ಅನ್ನೋದನ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಇದು ಬಂದ್ಬಿಟ್ಟು ಸಾಯಿಲ್ ಎರೋಷನ್ ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ. ಸೊ ಇಲ್ಲಿಗೆ ಪಾರ್ಟ್ 4 ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 5th ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.